ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡೇ 3. ಸೊ, ಈ ಸೆಷನಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಆಲ್ರೆಡಿ ಡೇಟಾ ಟೈಪ್ಸ್ ಬಗ್ಗೆ ನೋಡಿದ್ವಿ ಪ್ರೀವಿಯಸ್ ಸೆಷನಲ್ಲಿ ಆ್ಯಂಡ್ ಅದೇ ರೀತಿ ಆಪರೇಟರ್ಸ್ ಬಗ್ಗೆ ನೋಡಿದ್ದೀವಿ. ಸೊ, ಇವಾಗ ಫಾರ್ ಲೂಪ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಆ್ಯಂಡ್ ಅರೇಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ, ನಾವು ಪೈಥಾನಲ್ಲಿ ಹೇಗೆ ಅರೇಸ್ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾವು ನೋಡೋಣ. ಸೊ, ಲೆಟ್ ಮೀ ಶೇರ್ ಮೈ ಸ್ಕ್ರೀನ್. ಸೊ, ನಾವು ಪ್ರೀವಿಯಸ್ ಸೆಷನಲ್ಲಿ ನಾಟ್ ಎಕ್ಸ್ ಬಗ್ಗೆ ನಾನು ಕೇಳ್ತಿದ್ದೆ, ಕರೆಕ್ಟಾ? ನಾಟ್ ಹೇಗೆ ವರ್ಕ್ ಆಗುತ್ತೆ ಅಂತ. ಮೀನ್ ವೆಲ್ ಅದನ್ನೊಂದು ಸರಿ ತೋರಿಸ್ತೀನಿ. ಸೊ ಅಟ್ ದ ಎಂಡ್ ಅಲ್ವಾ? ಸೊ ಇಲ್ಲಿ ನಾನು ಹೇಳ್ತೀನಿ ನೋಡಿ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಫಾಲ್ಸ್ ಅಂತ ಹಾಕ್ತಿದ್ದೀನಿ. ಸೊ ಈಗ ಎಕ್ಸ್ ಇಸ್ ಈಕ್ವಲ್ ಟು ಫಾಲ್ಸ್ ಅಂತ ಹಾಕಿ ನಾಟ್ ಎಕ್ಸ್ ಅಂತ ಹಾಕಿದರೆ ಇವಾಗ ಇದರ ವ್ಯಾಲ್ಯೂ ಅಥವಾ ರಿಸಲ್ಟ್ ಏನು ಬರುತ್ತೆ ಅಂತ ಗೆಸ್ ಮಾಡ್ತೀರಾ? ನೋಡಿ, ಟ್ರೂ ಅಂತ ಬರಬೇಕು. ಸೊ ಸೇಮ್ ವೇ ಎಕ್ಸ್ ಫಾಲ್ಸ್ ಅಲ್ಲ ಅಂತಂದರೆ ಟ್ರೂ. ಆ ಥರ ರಿವರ್ಸ್ ಸೇಮ್ ಥಿಂಗ್ ಆಯಿತಾ. ಐ ಥಿಂಕ್ ಕಮೆಂಟಲ್ಲಿ ಮೆನ್ಷನ್ ಮಾಡಿದ್ದಾರೆ ಧನುಷ್ ಅವ್ರು ಅಂದ್ಕೊಳ್ತೀನಿ. ಸೇಮ್ ಥಿಂಗ್. ಸೊ ರಿವರ್ಸ್ ಅಂದರೆ ಇದೇ ಥರನೇ ಎಕ್ಸಾಂಪಲ್. ಸೊ ನಿಮಗೆ ಯಾವುದಾದ್ರೂ ಬೇರೆ ಎಕ್ಸಾಂಪಲ್ ಗೊತ್ತಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನಾನು ಅದನ್ನು ನೋಡ್ತೀನಿ ಯಾವ ರೀತಿ ನೀವು ನಾಟ್ನ ಯೂಸ್ ಮಾಡ್ತೀರಾ ಅಂತ. ಸೊ ದಟ್ ಈಸ್ ಅಬೌಟ್ ಡೇ 2. ಸೊ ನಾನು ಸೇವ್ ಮಾಡ್ತೀನಿ. ಈಗ ಐ ಗೋ ಫಾರ್ ಡೇ 3. ಸೊ ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಫಸ್ಟ್ ಥಿಂಗ್ ಒಂದು ಸಿನಾರಿಯೋ ಹೇಳ್ತೀನಿ. ಫಸ್ಟ್ ನಾನು ಸ್ಟೋರಿ ಒಂದು ಹೇಳ್ತೀನಿ. ಏನಪ್ಪ ಸ್ಟೋರಿ ಅಂತ ಹೇಳಿದ್ರೆ, ಏನು ಸ್ಟೋರಿ ಅಂತ ಹೇಳಿದ್ರೆ, ಒಬ್ಬ ಮರ್ಚೆಂಟ್ ಇದ್ದಾನೆ. ಸೊ ಇವನ ಹತ್ರ ತುಂಬ ಬಾಕ್ಸ್ಗಳಿದ್ದಾವೆ. ಈ ಬಾಕ್ಸ್ಗಳಲ್ಲಿ ಅವನು ಐಡೆಂಟಿಫೈ ಮಾಡಿ ಹೇಳಬೇಕು ಯಾವುದು ಎಷ್ಟು ನಂಬರ್ 5 ಬಾಕ್ಸಸ್ಗಳಿದ್ದಾವೆ ಅಂತ. ಅಷ್ಟೇ, ಸಿಂಪಲ್. ಓಕೆ. ಸೊ ಇಲ್ಲಿ ತುಂಬ ಅಂದರೆ ತುಂಬ ಬಾಕ್ಸ್ಗಳಿದೆ. ಈ ಬಾಕ್ಸ್ಗಳಲ್ಲಿ ನಂಬರ್ 5 ಎಷ್ಟು ಇದ್ದಾವೆ ಅಂತ ಅವನು ಕೌಂಟ್ ಮಾಡಿ ಹೇಳಬೇಕು. ದಿಸ್ ಇಸ್ ಆರ್ ಸಿನಾರಿಯೋ. ಹಾಗಾದರೆ ಈ ಸಿನಾರಿಯೋ ಬಂದಿದೆ ಅಂತಂದರೆ ಇದನ್ನು ನಾವು ಯಾವ ರೀತಿ ಅಪ್ರೋಚ್ ತೊಗೊಳ್ತೀವಿ? ಈಗಿರೋ ನಾಲೆಜ್ ಪ್ರಕಾರ ನಾವು ಏನು ಮಾಡ್ತೀವಿ? ಫಾರ್ ಎಕ್ಸಾಂಪಲ್ ನೋಡಿ. ಸೊ ನನಗೆ ಇವಾಗಿರೋ ನಾಲೆಜ್ ಪ್ರಕಾರ ಒಂದು ಸೆಕೆಂಡ್. ಸೊ ನಾವು ಇವಾಗ ನಾನು ಹೇಳ್ತೀನಿ ನನ್ನ ಹತ್ರ ಎಷ್ಟು ನಂಬರ್ ಇದೆ. ಸೊ ಫಾರ್ ಎಕ್ಸಾಂಪಲ್ ಬಾಕ್ಸ್ 1 ಅಂತ ಹೇಳಿ. ಸೊ ನಾನು ಹೇಳ್ತಿದ್ದೀನಿ ಬಾಕ್ಸ್ 1 ಈಕ್ವಲ್ ಟು 5, ಬಾಕ್ಸ್ 2 ಇಸ್ ಈಕ್ವಲ್ ಟು 10. ಓಕೆ, ಒಂದು ಸೆಕೆಂಡ್. ಈಕ್ವಲ್ ಟು 10 ಅಂತ ಹೇಳ್ತೀನಿ. ಇದನ್ನು 20 ಅಂತ ಹೇಳ್ತಾ ಇದ್ದೀನಿ. ಈ ಥರ ಬಾಕ್ಸ್ 3 ಇಸ್ ಈಕ್ವಲ್ ಟು 30 ಅಂತ ಹೇಳ್ತಾ ಇದ್ದೀನಿ. ಈ ಥರ ಬಾಕ್ಸ್ 4 ಇಸ್ ಈಕ್ವಲ್ ಟು 5 ಅಂತ ಹೇಳ್ತಾ ಇದ್ದೀನಿ. ಬಾಕ್ಸ್ 6 ಈಕ್ವಲ್ ಟು 7 ಆ್ಯಂಡ್ ಬಾಕ್ಸ್ 7. ಈ ಥರ ತುಂಬ ಅಂದರೆ ತುಂಬ ಬಾಕ್ಸ್ಗಳಿದ್ದಾವೆ. ಈಗ ನಾವು ಇದನ್ನೆಲ್ಲ ಹೇಗೆ ಪ್ರಿಂಟ್ ಮಾಡ್ತೀವಿ? ನಮಗಿರೋ ನಾಲೆಜ್ ಇವಾಗ ಎಷ್ಟು? ಇವಾಗ ಸಿಂಪಲ್ ಪ್ರಿಂಟ್ ಅಂತ ಹಾಕಿ ಬಾಕ್ಸ್ ಆಫ್ 1 ಅಂತ ಹೇಳಿದ್ರೆ ಬಾಕ್ಸ್ 1ನಲ್ಲಿ ಯಾವ ವ್ಯಾಲ್ಯೂ ಸ್ಟೋರ್ ಆಗಿರುತ್ತೋ ಆ ವ್ಯಾಲ್ಯೂ ನನಗಿಲ್ಲಿ ಪ್ರಿಂಟ್ ಆಗುತ್ತೆ. ಸಿಮಿಲರ್ಲಿ ಪ್ರಿಂಟ್ ಆಫ್ ಬಾಕ್ಸ್ 2 ಅಂತ ಹೇಳಿದ್ರೆ 20 ಪ್ರಿಂಟ್ ಆಗುತ್ತೆ. ಈಗ ಒಂದೊಂದು ಫಂಕ್ಷನಾಲಿಟಿನೇ ನೋಡ್ತಾ ಹೋಗೋಣ. ನಾನು ಇದನ್ನು ಇದರಲ್ಲಿ ಬರೀತೀನಿ. ಸೊ ಡೇ 3 ಅಲ್ವಾ? ಸೊ ಡೇ 3ಅಲ್ಲಿ ಸೇಮ್ ನಾನು ಏನು ಮಾಡ್ತೀನಿ, ನಾನು ಇವತ್ತು ನಾನು ನೋಟ್ಸ್ ಅಂತ ಬರಿತೀನಿ. ಇಲ್ಲಿ notes.ipynb ಅಂತ ಬರಿತೀನಿ. ಒಂದು ನೋಟ್ಬುಕ್ನ ಶುರು ಮಾಡ್ತೀನಿ. ಸೊ ಫಸ್ಟ್ ಥಿಂಗ್ ನಾವೇನು ಮಾಡಬೇಕು? ಕರ್ನಲ್ನ ಸೆಲೆಕ್ಟ್ ಮಾಡಬೇಕು. ಸೊ ಕರ್ನಲ್ನ ಚೂಸ್ ಮಾಡಿದ್ದಾಯಿತು. ಸೊ ಇಲ್ಲಿ ಆ್ಯಕ್ಟಿವೇಟ್ ಆಗಿರಬೇಕು ನನ್ನ ಎನ್ವಾಮೆಂಟ್. ಅದಾದಮೇಲೆ ಸೊ ನಾನಿಲ್ಲಿ ಹೇಳ್ತೀನಿ, ಜಸ್ಟ್ ಕೋಡ್ನ ಡೈರೆಕ್ಟಾಗಿ ತೊಗೊಳ್ತೀನಿ. ಸೊ ಇವಾಗ ನಮಗಿರೋ ನಾಲೆಜಲ್ಲಿ ಏನೇನಿದೆ? ಸೊ ನನಗೆ ಬಾಕ್ಸ್ 1ಅಲ್ಲಿ ನನ್ನ ಹತ್ರ ಒಂದು 10 ಇದೆ ಅಂತ ಅಂದ್ಕೊಳ್ಳೋಣ. ಸೊ ಬಾಕ್ಸ್ 2 ಈಸ್ ಈಕ್ವಲ್ ಟು 20, ಬಾಕ್ಸ್ 3 ಈಸ್ ಈಕ್ವಲ್ ಟು 5, ಬಾಕ್ಸ್ 4 ಈಸ್ ಈಕ್ವಲ್ ಟು 10 ಅಂತ ಹೇಳೋಣ. ಸೊ ಅದೇ ರೀತಿ ಸೊ ಬಾಕ್ಸ್ 5 ಈಸ್ ಈಕ್ವಲ್ ಟು 5 ಅಂತ ಹಾಕ್ತೀನಿ. ಬಾಕ್ಸ್ 6 ಈಸ್ ಈಕ್ವಲ್ ಟು 5 ಅಂತ ಹಾಕ್ತೀನಿ. ಬಾಕ್ಸ್ 7 ಈಕ್ವಲ್ ಟು 20 ಅಂತ ಹಾಕ್ತೀನಿ. ಈ ಥರ ಡಿಫ್ರೆಂಟ್ ಬಾಕ್ಸ್ಗಳಿದ್ದಾವೆ. ಹಾಗಾದರೆ ಇದನ್ನು ಹೆಂಗೆ ಪ್ರಿಂಟ್ ಮಾಡ್ತೀವಿ? ಸೊ ಇವಾಗ ಪ್ರಿಂಟ್ ಆಫ್ ಬಾಕ್ಸ್ 1 ಆಯಿತಾ? ಸೊ ಪ್ರಿಂಟ್ ಆಫ್ ಬಾಕ್ಸ್ 2 ಆಯಿತಾ?
ಸೊ ಪ್ರಿಂಟ್ ಆಫ್ ಬಾಕ್ಸ್ 3 ಅಂತ ಈ ಥರ ನಾವು ಪ್ರಿಂಟ್ ಮಾಡ್ತಾ ಹೋಗ್ತೀವಿ. ಇವಾಗ ನೋಡಿ, ಈ ಥರ ನನ್ನ ಹತ್ರ ಒಂದು 1000 ಬಾಕ್ಸ್ಗಳಿದಾವೆ ಅಂತಂದರೆ, ನಾನು 1000 ಬಾಕ್ಸ್ಗಳನ್ನೂ ಹಿಂಗೆ ಪ್ರಿಂಟ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಕರೆಕ್ಟಾ? ಅದಕ್ಕೆ ನಾನು ಏನು ಮಾಡ್ತೀನಿ, ಇವಾಗ ಫಾರ್ ಎಕ್ಸಾಂಪಲ್ ಈ ಬಾಕ್ಸ್ಗಳಲ್ಲೇ ಇವಾಗ ನನಗೆ ಈ ಪ್ರಿಂಟ್ ಮಾಡಿದಾಗ ಬಾಕ್ಸ್ 3ಯಲ್ಲಿ 5 ವ್ಯಾಲ್ಯೂ ಅಂತ ಬಂದಿದೆ. ಆ್ಯಂಡ್ ಪ್ರಿಂಟ್ ಆಫ್ ಸೇಮ್ ಇದು 7 ಕೂಡ ಕೊಡ್ತೀನಿ. ಸೊ ಈಗ ಈ ಥರ ಪ್ರಿಂಟ್ ಮಾಡಿದಾಗ ಅಂದರೆ ನನಗೆ ಈ ವ್ಯಾಲ್ಯೂಸ್ ಹೆಂಗೆ ಸ್ಟೋರ್ ಆಗಿದೆ ಅಂತ ಗೊತ್ತಿರಲ್ಲ. ಸೊ ನಾನು ಪ್ರಿಂಟ್ ಮಾಡಿದಾಗಲೇ ನನಗೆ ವ್ಯಾಲ್ಯೂಸ್ ಗೊತ್ತಾಯಿತು 10, 20 ಅಂತ. ಇವಾಗ ಬಾಕ್ಸ್ 3ಯಲ್ಲಿ ವ್ಯಾಲ್ಯೂ ಇದೆ, ಬಾಕ್ಸ್ 6 ಮತ್ತು 5 ಮತ್ತು 6ಅಲ್ಲಿ ಇದೆ. ಇವಾಗ ನಾನು ಏನು ಮಾಡ್ತೀನಿ, ಪ್ರಿಂಟ್ ಆಫ್ ಬಾಕ್ಸ್ 3 ಆಯಿತಾ, ಪ್ಲಸ್ ಬಾಕ್ಸ್ 5. ಓಕೆ, ಸೊ ಬಾಕ್ಸ್ 5 ಪ್ಲಸ್ ಬಾಕ್ಸ್ 6 ಅಂತ ಹಾಕ್ತೀನಿ. ಇವಾಗ ಪ್ರಿಂಟ್ ಮಾಡಿದಾಗ 15 ಅಂತ ಬಂತು. ಸೊ 5, 5, 5, 15 ಅಂತ ಬಂತು. ಸೊ ಇಮ್ಯಾಜಿನ್ ನಿಮ್ಮ ಹತ್ರ ಒಂದು 1000 ಬಾಕ್ಸಸ್ ಇದೆ. ಅವಾಗ ನಾನು ಈ ಥರ ಪ್ರಿಂಟ್ 1, ಪ್ರಿಂಟ್ ಬಾಕ್ಸ್ 1, ಬಾಕ್ಸ್ 2, ಬಾಕ್ಸ್ 3 ಅಂತ ಮಾಡ್ಲಿಕ್ಕಾಗತ್ತಾ? ಇಲ್ಲ ಅಲ್ವಾ? ಸೊ ಅವಾಗ ನಾವೇನು ಮಾಡಬೇಕು, ಆವಾಗ ಫಾರ್ ಲೂಪ್ ಬರೀಬೇಕು. ಆದರೆ ಫಸ್ಟ್ ಥಿಂಗ್ ಈಗ ಏನಪ್ಪ ಅಂತ ಹೇಳಿದ್ರೆ, ಈ ಥರ ನಾನು ಪ್ರತಿಯೊಂದು ವೇರಿಯೇಬಲ್ಗೂ ಒಂದೊಂದು ವ್ಯಾಲ್ಯೂನ ಸ್ಟೋರ್ ಮಾಡಬಾರ್ದು. ಅಂದರೆ ಲೈಕ್ ಈ ಥರ ಸ್ಟೋರ್ ಮಾಡ್ತಾ ಇದ್ರೆ 1000 ವೇರಿಯೇಬಲ್ಸ್ನ ಮಾಡಬೇಕಾಗುತ್ತೆ 1000 ಬಾಕ್ಸಸ್ಗಳಿಗೆ. ಇನ್ಸ್ಟೆಡ್ ಆಫ್ ದಟ್ ನಾವೇನು ಮಾಡ್ತೀವಿ, ಈ ಥರ ವೇರಿಯೇಬಲ್ನ ಸ್ಟೋರ್ ಮಾಡಲಿಕ್ಕೆ ಅಂತಲೇ ನಾವೊಂದು ಡೇಟಾ ಸ್ಟ್ರಕ್ಚರ್ನ ಡೇಟಾ ಸ್ಟ್ರಕ್ಚರ್ ಇದೆ ಪೈಥಾನಲ್ಲಿ, ಅದೇನೇ ಅರೇ ಅಂತ ಕರಿತೀವಿ. ಅರೇ ಅಂತ ಆದರೂ ಕರಿಬೋದು ಅಥವಾ ಲಿಸ್ಟ್ ಅಂತ ಆದರೂ ಕರಿಬೋದು. ಹಂಗಂದ್ರೆ ಏನು ಅಂತ ಹೇಳಿದ್ರೆ, ಅರೇ ಹೇಗೆ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ, ಸೊ ಅರೇ ಆರ್ ಲಿಸ್ಟ್ ಅಂತ ನಾನು ಹೇಳಿದ್ರೆ ಏನಂತ ಹೇಳ್ತೀನಿ ನೋಡಿ ಇಲ್ಲಿ. ಇವಾಗ ಬಾಕ್ಸಸ್ ಅಂತ ಹೇಳಿಬಿಟ್ಟು, ಓಕೆ, ಬಾಕ್ಸಸ್ ಅಂತ ಹೇಳಿ ನಾನು ಈಗ ಓಪನ್ ಆ್ಯಂಡ್ ಅಂದರೆ ಲೈಕ್ ನಾವು ಸ್ಕ್ವೇರ್ ಬ್ರೇಸಸಲ್ಲಿ ಹಾಕಿದಾಗ ನನಗೆ ಇಲ್ಲಿ ಈ ವ್ಯಾಲ್ಯೂಸ್ ಏನಿದೆಲ್ಲ ಬಾಕ್ಸ್ 1, ಬಾಕ್ಸ್ 2, ಬಾಕ್ಸ್ ವ್ಯಾಲ್ಯೂಸ್, ಈ ಏನು ವ್ಯಾಲ್ಯೂಸ್ ಇದೆ ಅದನ್ನು ನಾವು ಯಾವ ರೀತಿ ಡಿಫೈನ್ ಮಾಡ್ತೀವಿ ಅಂದರೆ ಈ ರೀತಿ ಡಿಫೈನ್ ಮಾಡ್ತೀವಿ. 10, 20, 5, 5. ಸೊ ಈ ರೀತಿ ಡಿಫೈನ್ ಮಾಡ್ತೀವಿ. ಓಕೆ, ಸೊ ನಾವು ನೋಡಿ ಈ ಥರ ಬಾಕ್ಸಸ್ ವ್ಯಾಲ್ಯೂ ಇದೆ ಅಂತಂದರೆ, ಈ ಬಾಕ್ಸಸ್ನ ಹೇಗೆ ಈ ಬಾಕ್ಸಲ್ಲಿ ಇರೋದನ್ನ ಹೇಗೆ ಪ್ರಿಂಟ್ ಮಾಡ್ತೀನಿ ಅನ್ನೋದು ಇವಾಗ ಇಂಪಾರ್ಟೆಂಟ್. ಇವಾಗ ನೋಡಿ, ಪ್ರಿಂಟ್ ಆಫ್ ಬಾಕ್ಸಸ್ ಅಂತ ಕೊಟ್ಟರೆ ಇದನ್ನ ಕ್ಯಾಪಿಟಲ್ ಎಸ್ ಕೊಡ್ತೀನಿ. ಈ ಥರ ಕೊಟ್ಟರೆ ಏನಾಗುತ್ತೆ, ಇದು ಪ್ರಿಂಟ್ ಆಗುತ್ತೆ. ಬಟ್ ನನಗೆ ಇದರಲ್ಲಿರೋ ವ್ಯಾಲ್ಯೂಸ್ ಪ್ರಿಂಟ್ ಮಾಡಬೇಕು. ಇವಾಗ ಈ ಕಾನ್ಸೆಪ್ಟನ್ನೇ ಇವಾಗ ನಾನು ಈಗ ಫಸ್ಟ್ ನಾನು ಒಂದು ಪ್ರಿಂಟ್ ಮಾಡಿ ತೋರಿಸ್ತೀನಿ, ಆಮೇಲೆ ವಿಲ್ ಗೋ ಫಾರ್ ಎಕ್ಸ್ಪ್ಲನೇಷನ್. ಈ ಬಾಕ್ಸ್ ಆಫ್ 0 ಅಂತ ಪ್ರಿಂಟ್ ಮಾಡ್ತೀನಿ, 10 ಅಂತ ಬಂತು. ಆ್ಯಂಡ್ ಅದೇ ರೀತಿ ಇಲ್ಲಿ ಬಾಕ್ಸ್ ಆಫ್ 1 ಅಂತ ಹಾಕ್ತೀನಿ, 20 ಅಂತ ಬಂತು. ಅದೇನೇ ಇಲ್ಲಿ ಬಾಕ್ಸ್ ಆಫ್ ನಾನು 5 ಅಂತ ಕೊಡ್ತೀನಿ, 5 ಅಂತ ಪ್ರಿಂಟ್ ಆಯಿತು. ಇವಾಗ ಇದು ಏನು ಮಾಡ್ತಿದ್ದೀನಲ್ಲ, ಈ ಕಾನ್ಸೆಪ್ಟ್ ಇವಾಗ ನಾನು ಏನು ಹೇಳ್ತಾ ಇದ್ದೀನಿ, ಫಸ್ಟ್ ಆಫ್ ಆಲ್ ಇಲ್ಲಿಗೆ ಬರೋಣ. ಓಕೆ, ಸೊ ಈ ಥರ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಹಿಂಗಿದೆ. ಈಗ ಈ ವ್ಯಾಲ್ಯೂಸಲ್ಲಿ ಈ ಬಾಕ್ಸಸ್ ಇದೆಲ್ಲ, ಯಾವುದಾದ್ರೂ ಒಂದು ವೇರಿಯೇಬಲ್ಸ್ ಅಂದರೆ ನಾವು ಗ್ರೂಪ್ ಆಫ್ ವೇರಿಯೇಬಲ್ನ ಒಂದು ಸ್ಟ್ರಕ್ಚರ್ ಅಥವಾ ಒಂದು ಪ್ಲೇಸಲ್ಲಿ ನಾವು ಸ್ಟೋರ್ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಲಿಸ್ಟ್ ಅಥವಾ ಸೊ ಲಿಸ್ಟ್ ಆರ್ ಅರೇ ಅಂತ ಕರಿತೀವಿ. ಇನ್ ಜನರಲಲ್ಲಿ ಪೈಥಾನಲ್ಲಿ ನಾವು ಲಿಸ್ಟ್ ಅಂತ ಕರಿತೀವಿ. ಸೊ ಈ ಬಾಕ್ಸಸ್ ಅನ್ನೋ ಲಿಸ್ಟಲ್ಲಿ ಇಷ್ಟು ವ್ಯಾಲ್ಯೂಸ್ ಇದೆ. ಇವಾಗ ಇಷ್ಟು ವ್ಯಾಲ್ಯೂಸ್ನ ಹೇಗೆ ಆಕ್ಸೆಸ್ ಮಾಡ್ತೀರಾ ಅಂತಂದರೆ, ಅಂದರೆ ಇಷ್ಟು ಬಾಕ್ಸಸ್, ಈ ಲಿಸ್ಟ್ ಆಫ್ ಬಾಕ್ಸಸ್ಸಲ್ಲಿ ಹೇಗೆ ವ್ಯಾಲ್ಯೂಸ್ನ ಆಕ್ಸೆಸ್ ಮಾಡ್ತೀರಾ ಅಂತಂದರೆ, ಅದಕ್ಕೆ ನಮಗೆ ಇರೋ ಕಾನ್ಸೆಪ್ಟ್ ಹೆಸರು ಇಂಡೈಸಿಸ್ ಅಂತ. ಇಂಡೈಸಿಸ್ ಅಂತ ಹೇಳಿದ್ರೆ, ಈ ಥರ ಒಂದು ಬಾಕ್ಸ್ ಇದೆ ಅಂತಂದರೆ ಇದು 0 ಇಂದ ಶುರುವಾಗುತ್ತೆ. 0, 1, 2, 3, 4, 5, 6 ಈ ಥರ ಇಂಡೈಸಸ್ ಪ್ರಿಂಟ್ ಆಗುತ್ತೆ. ಇವಾಗ ನಾನು ಈ ಬಾಕ್ಸಲ್ಲಿರುವಂತಹ 0th ಪ್ಲೇಸ್ನ ಕಾಲ್ ಮಾಡಿದ್ರೆ, ಸೊ ಈ ಬಾಕ್ಸಲ್ಲಿರುವಂತಹ ಥರ್ಡ್ ಪ್ಲೇಸ್ನ ನಾನು ಕಾಲ್ ಮಾಡಿದ್ರೆ ನನಗೆ ಆನ್ಸರ್ ಏನು ಬರುತ್ತೆ ಗೊತ್ತಾ, 10 ಅಂತ ಬರಬೇಕು.
ಆಯ್ತಾ? ಇವಾಗ ಸಿಮಿಲರ್ಲಿ ನನಗೆ ಈ ಬಾಕ್ಸಲ್ಲಿರುವಂತಹ ಫಸ್ಟ್ ಪ್ಲೇಸಲ್ಲಿರುವಂತಹ ಇಂಡೈಸಸ್ 20 ಈ 20ನ ಫಸ್ಟ್ ಅಂತ ಕಾಲ್ ಮಾಡಿದ್ರೆ ಈ ವ್ಯಾಲ್ಯೂ 20 ಅನ್ನೋದು ಪ್ರಿಂಟ್ ಆಗಬೇಕು. ಆಯ್ತಾ? ಈಗ ನಾನು ಏನು ಮಾಡ್ತೀನಿ, ಸೊ ಇದನ್ನ ನಾವು ಇಂಡೈಸಸ್ ಕಾನ್ಸೆಪ್ಟ್ಸ್ ಅಂತ ಕರಿತೀವಿ. ಸೊ ಇನ್ ಜನರಲ್ ಆಗಿ ಈ ತರ ನಾವು ಆಕ್ಸೆಸ್ ಮಾಡೋದು ಲಿಸ್ಟಲ್ಲಿರುವಂತಹ ಕಂಟೆಂಟ್ಸ್ಗಳನ್ನ. ಸೊ ಹಾಗಾದ್ರೆ ಈ ಕಂಟೆಂಟ್ಸ್ ಹೆಂಗೆ ಆಕ್ಸೆಸ್ ಆಗುತ್ತೆ ನೋಡೋಣವಾ? ಸೊ ಈಗ ಬನ್ನಿ ಕೋಡಿಗೆ. ನಾನು ಈ ಕೋಡಲ್ಲಿ ಅದನ್ನೇ ಹೇಳ್ತಾ ಇರೋದು ನಿಮಗೆ. ಈ ಬಾಕ್ಸಸ್ ಎಲ್ಲಿರೋಂಥ ಬಾಕ್ಸ್ ಆಫ್ 0, ಬಾಕ್ಸ್ ಆಫ್ 1, ಬಾಕ್ಸ್ ಆಫ್ 5 ಅಂತ ಅಂದಾಗ ನನಗೆ 5, 4 ಅಂತ ಬರ್ತಿದೆ. ಈಗ ಎವ್ರಿ ಟೈಮ್ ಈ 0, 1, 5 ಅಂತ ನಾನು ಹಿಂಗೆ ಪ್ರಿಂಟ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಗೊತ್ತಾ? ಇವಾಗ ಸಿ ಇವಾಗ ನೋಡಿ, ಒಂದು ಫಾರ್ ಲೂಪ್ ಬರೀತೀನಿ ಫಸ್ಟು, ಆಮೇಲಿಂದ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಫಾರ್ ಐ ಇನ್ ರೇಂಜ್ ಆಫ್ 5 ಅಂತ ಕೊಡ್ತೀನಿ ಜಸ್ಟ್ ರೆಪ್ರೆಸೆಂಟೇಷನ್ಗೋಸ್ಕರ. ಈಗ ಇಲ್ಲಿ ಪ್ರಿಂಟ್ ಆಫ್ ಬಾಕ್ಸ್ ಆಫ್ ಅಂದರೆ ಬಾಕ್ಸಸ್ ಆಫ್ ಐ ಅಂತ ಕೊಡ್ತೀನಿ. ಇವಾಗ ಏನಾಗುತ್ತೆ ಗೊತ್ತಾ, ಈ ಬಾಕ್ಸಲ್ಲಿ ಎಷ್ಟು ವ್ಯಾಲ್ಯೂಸ್ ಇದೆ ಅಷ್ಟು ವ್ಯಾಲ್ಯೂಸು ಇಲ್ಲಿ ಪ್ರಿಂಟ್ ಆಗುತ್ತೆ. ಅಂದರೆ ರೇಂಜ್ ಆಫ್ 5. ಫಸ್ಟ್ ರೇಂಜ್ ಫಂಕ್ಷನ್ ಏನು ಅಂತ ಹೇಳ್ತೀನಿ ನಿಮಗೆ ಒನ್ ಬೈ ಒನ್. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಇನ್ನೊಂದು ಫಂಕ್ಷನ್ ಹೇಳ್ತೀನಿ ನೋಡಿ. ಈ ಬಾಕ್ಸಸ್ಸಲ್ಲಿ ಎಷ್ಟು ವ್ಯಾಲ್ಯೂಸ್ ಇದೆ ಅಂತ ಹೆಂಗೆ ತಿಳ್ಕೊಳ್ತೀರಾ ಅಂದರೆ, ಈಗ 1, 2, 3, 4, 5, 6, 7 ಅಂತ ಹೇಳ್ತೀನಿ. ಆದರೆ ನನಗೆ ಒಂದು 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 50 ನಂಬರ್ಸ್ ಇರುತ್ತೆ. ನಾನು ಒಂದೊಂದಾಗಿ ಕೌಂಟ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ವಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ಈ ಬಾಕ್ಸಸ್ನ ಫಸ್ಟ್ ನಾನು ಇಲ್ಲಿ ಕಾಪಿ ಮಾಡ್ಕೊಳ್ತೀನಿ. ಓಕೆ, ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಓಕೆ, ಇಲ್ಲಿಗೆ ತೊಗೊಂಡ ಇವಾಗ ಪ್ರಿಂಟ್ ಆಫ್ ಅಂತಾದರೂ ಯೂಸ್ ಮಾಡ್ಬೋದು, ಇಲ್ಲ ಜಸ್ಟ್ ಡೈರೆಕ್ಟಾಗಿ ಲೆಂತ್ ಅಂತನಾದರೂ ಕೊಡಿ. ಲೆಂತ್ ಆಫ್ ಬಾಕ್ಸ್ ಇವಾಗ ಹೇಳುತ್ತೆ ಇದರಲ್ಲಿ ಟೋಟಲ್ 7 ಇದೆ ಅಂತ. ಆಯ್ತಾ? 7 ಇದೆ. ಇವಾಗ ನೋಡಿ, ಓಕೆ, ಇವಾಗ ನೋಡಿ ಫಾರ್ ಐ ಇನ್ ರೇಂಜ್ ಆಫ್ 7 ಅಂತ ಕೊಡ್ತೀನಿ. 7 ಅಂತ ಕೊಟ್ಟು ಪ್ರಿಂಟ್ ಆಫ್ ಬಾಕ್ಸಸ್ ಐ ಅಂತ ಕೊಟ್ಟರೆ ಇವಾಗ ಈ ಬಾಕ್ಸಸ್ಸಲ್ಲಿರೋ ಎಲ್ಲ ವ್ಯಾಲ್ಯೂಸ್ಗಳು ಇಲ್ಲಿ ಪ್ರಿಂಟ್ ಆಯಿತು. ಈಗ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ರೇಂಜ್ ಅಂದರೆ ಏನು, ರೇಂಜ್ ಫಂಕ್ಷನ್ ಅಂದರೆ ಏನು ಅಂತ. ರೇಂಜ್ ಅಂತ ಅಂದರೆ, ಓಕೆ, ಈಗ ನಾನು ಏನು ಹೇಳ್ತೀನಿ, ಪ್ರಿಂಟ್ ಆಫ್ ರೇಂಜ್ ಆಫ್ 7 ಅಂತ ಹೇಳ್ತೀನಿ. ರೇಂಜ್ ಆಫ್ 0, 7 ಅಂತ ಬಂದ್ಬಿಡ್ತು. ಆದರೆ ನನಗೆ ವ್ಯಾಲ್ಯೂಸ್ ಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ, ಪ್ರಿಂಟ್ ಆಫ್ ಲಿಸ್ಟ್ ಆಫ್ ರೇಂಜ್ ಆಫ್ 7 ಅಂತ ಕೊಡ್ತೀನಿ. ಇವಾಗ ನೋಡಿ ವ್ಯಾಲ್ಯೂಸ್ ಹೆಂಗೆ ಬರುತ್ತೆ, ಲಿಸ್ಟ್ ಆಫ್ ರೇಂಜ್ ಆಫ್ 7 ಅಂತ ಕೊಟ್ಟರೆ ಲಿಸ್ಟ್ ರೇಂಜ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ಸಿಂಟ್ಯಾಕ್ಸ್ ಏನಪ್ಪ ಅಂತ ಹೇಳಿದ್ರೆ, ಇದೇನಿದೆಯಲ್ಲ, ಇನ್ಸ್ಟೆಡ್ ಆಫ್ ದಟ್ ಇವಾಗ ನೋಡಿ ಪ್ರಿಂಟ್ ಆಫ್ ಲಿಸ್ಟ್ ಆಫ್ ರೇಂಜ್ ಆಫ್ 7 ಅಂತ ಕೊಡಿ. ಇವಾಗ ನೋಡಿ ವ್ಯಾಲ್ಯೂಸ್ ಬಂತು. ಸೊ ಪ್ರಾಬ್ಲಮ್ ಇಲ್ಲಿ ಏನಂತ ಹೇಳಿದ್ರೆ, ನಾನು ಲಿಸ್ಟ್ ಆಫ್ ಅಂತ ಹೇಳಿ ಸ್ಕ್ವೇರ್ ಬ್ರೇಸಸ್ನ ಕೊಡ್ತೇನೆ. ಸೊ ನಾವಿಲ್ಲಿ ಸ್ಕ್ವೇರ್ ಬ್ರೇಸಸ್ನ ಕೊಡಬಾರ್ದು. ಸೊ ಅವಾಗ ಏನಾಗುತ್ತೆ, ಈ ಥರ ಓಪನ್ ಪ್ಯಾರಂಥೆಸಿಸ್ ಕೊಟ್ಟಾಗ ನಮಗೆ ಆ ರೇಂಜಲ್ಲಿರುವಂತಹ ಫಂಕ್ಷನ್ಸ್ ಬಿಲ್ಡ್ ಮಾಡುತ್ತೆ. ಇವಾಗ ನೋಡಿ ರೇಂಜ್ ಆಫ್ 7 ಅಂತ ಕೊಟ್ಟೆ. 7 ಅಂತ ಕೊಟ್ಟರೆ 7 ಪ್ರಿಂಟ್ ಮಾಡಬೇಕಲ್ವಾ, ಆದರೆ ಇಲ್ಲಿ 6 ಪ್ರಿಂಟ್ ಆಗ್ತಾ ಇದೆಯಲ್ಲ. ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಇಲ್ ಗೋ ಹಿಯರ್, ಹಿಂಗೆ ಕೊಡ್ತೀರಾ ಅಂತ ಇಟ್ಕೊಳ್ಳಿ. ಸೊ ಇದರ ವ್ಯಾಲ್ಯೂ ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ, ರೇಂಜ್ ಆಫ್ 7. ರೇಂಜ್ ಆಫ್ 7 ಅಂತ ಬಂದಾಗ ಇಲ್ಲಿ ನನ್ನ ಹತ್ರ ಸಿಂಗಲ್ ವ್ಯಾಲ್ಯೂ ಇದೆ. ಓಕೆ, ಇದು 7 ಸಿಂಗಲ್ ವ್ಯಾಲ್ಯೂ ಇದೆ. ಈ ಥರ ಕೊಟ್ಟಾಗ ಬೈ ಡಿಫಾಲ್ಟ್ ಹೆಂಗೆ ಕನ್ಸಿಡರ್ ಆಗುತ್ತೆ ಅಂದರೆ, 0 ಇಂದ n-1 ಕನ್ಸಿಡರ್ ಮಾಡು ಅಂತ. ಅಂದರೆ ಏನು, ಇದು ಸಿಂಗಲ್ ವ್ಯಾಲ್ಯೂ, ಕರೆಕ್ಟಾ? ಸೊ ನಾನು ರೇಂಜಲ್ಲಿ ಸಿಂಗಲ್ ವ್ಯಾಲ್ಯೂ ಕೊಟ್ಟಿದ್ದೀನಿ ಅಂದರೆ ಇದು ಯಾವ ರೀತಿ ಕೌಂಟ್ ಮಾಡುತ್ತೆ ಅಂದರೆ, ಫಸ್ಟು 0 ಇಂದ ಶುರು ಮಾಡಿ 1, 2, 3, 4, 5, 6. 6 ಹೆಂಗೆ ಅಂತಂದರೆ, ಸ್ಟಾರ್ಟ್ ವಿಲ್ ಬಿ ದಿಸ್. ಓಕೆ, ಇದು ನನ್ನ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಈ 6 ಇದೆಲ್ಲ, ಇದು ನನ್ನ n-1. ಅಂದರೆ ಇನ್ ಜನರಲ್ ಆಗಿ 7 ಇರೋದು n-1 ಆಗುತ್ತೆ. ಆಯಿತಾ? ಸೊ ಅದಕ್ಕೋಸ್ಕರ ಈ ರೇಂಜ್ ಬರುತ್ತೆ. ಸೊ ಸಪೋಸ್ ಇದು ಸಿಂಗಲ್ ವ್ಯಾಲ್ಯೂ ಇದ್ದಾಗ, ಅದೇನೆ ಈಗ ಪ್ರಿಂಟ್ ಆಫ್ ಲಿಸ್ಟ್ ಆಫ್ ರೇಂಜ್ ಆಫ್ 2, 7 ಅಂತ ಕೊಟ್ಟರೆ ಇದರ ಅರ್ಥ
ಈ 2 ಅಂತ ವ್ಯಾಲ್ಯೂ ಇದೆಯಲ್ಲ, 2 ಅಂತ ಹೇಳಿದ್ರೆ ದಿಸ್ ವಿಲ್ ಬಿ ಯುವರ್ ಸ್ಟಾರ್ಟ್ ಪಾಯಿಂಟ್ ಆ್ಯಂಡ್ ಈ 7 ಅಂತ ಇದೆಯಲ್ಲ, 7 ವಿಲ್ ಬಿ ಯುವರ್ ಎಂಡ್ ಮೈನಸ್ 1. ಅಂದರೆ ಅರ್ಥ ಏನು? 2 ಇಂದ ಶುರುವಾಗಿ 3, 4, 5, 6 ಇದು ಪ್ರಿಂಟ್ ಆಗಬೇಕು. ಯಾವಾಗ? ಈ ಥರ 2 ವ್ಯಾಲ್ಯೂಸ್ ಇದ್ದಾಗ. ನಾವು ಇನ್ನೂ ಒಂದು ವ್ಯಾಲ್ಯೂ ಬರುತ್ತೆ, ಇನ್ನೂ ಒಂದು ಟೈಪ್ ಬರುತ್ತೆ. ಈಗ ಪ್ರಿಂಟ್ ಆಫ್ ಲಿಸ್ಟ್ ಆಫ್ ರೇಂಜ್ ಆಫ್ 2, 7, 2 ಅಂತ ಕೊಡ್ತೀನಿ. ಈಗ ಇಲ್ಲೇನೂ ಡಿಫೈನ್ ಮಾಡಿಲ್ಲ ಅಂದರೆ ಡಿಫಾಲ್ಟ್ ಸ್ಟೆಪ್ ವ್ಯಾಲ್ಯೂ ವಿಲ್ ಬಿ 1. ಈಗ ನೋಡಿ, ಈ ವ್ಯಾಲ್ಯೂ ನಾನು ಏನು ಇಲ್ಲಿ ಹೇಳ್ತಾ ಇದ್ದೀನಲ್ಲ, ಇದು ಸ್ಟಾರ್ಟ್, ಇದು ಬಂದ್ಬಿಟ್ಟು ಎಂಡ್ ಮೈನಸ್ 1. ಹಾಗಾದರೆ ಈಗ ಎಕ್ಸ್ಟ್ರಾ ಅಡಿಷ್ನಲ್ ಬಂದಿರೋದು ಈ 2. ಈ ಪ್ಲೇಸ್ ಏನಪ್ಪ ಅಂತ ಹೇಳಿದ್ರೆ ಇದನ್ನ ನಾವು ಸ್ಟೆಪ್ ಅಂತ ಕರಿತೀವಿ. ಅಂದರೆ 2ನ ಸ್ಕಿಪ್ ಮಾಡಬೇಕು ಅಂತ ಹೇಳುತ್ತೆ. ಇವಾಗ ನೋಡೋಣ, ಒಂದೊಂದಾಗಿ ರಿಸಲ್ಟ್ ನೋಡೋಣ, ಆಮೇಲೆ ವಿಲ್ ಕಮ್ ಬ್ಯಾಕ್ ಹಿಯರ್. ಸೊ ಫಸ್ಟ್ ಥಿಂಗ್, ಲೆಟ್ಸ್ ಗೋ ಬ್ಯಾಕ್ ಇಲ್ಲಿಗೆ. ಸೊ ಸಿಂಗಲ್ ವ್ಯಾಲ್ಯೂ ಕೊಟ್ಟಾಗ 0 ಇಂದ 7 ಪ್ರಿಂಟ್ ಆಯಿತು. ಇಲ್ಲೇನು ನಾನು ಹೇಳಿದೆ ನಿಮಗೆ? ಸೊ ವೆನ್ ಇಟ್ ಈಸ್ ಅ ಸಿಂಗಲ್ ವ್ಯಾಲ್ಯೂ ನಾನು ಕೊಟ್ಟಿದ್ದೀನಿ ಅಂದಾಗ, ಸೊ ಬೈ ಡಿಫಾಲ್ಟ್, ಓಕೆ, ಬೈ ಡಿಫಾಲ್ಟ್ ಇಟ್ ವಿಲ್ ಬಿ 0, ಅಂದರೆ 0 ಅನ್ನೋದು ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಎಂಡ್ ವಿಲ್ ಬಿ, ಓಕೆ, ಎಂಡ್ ಮೈನಸ್ 1 ಆಗುತ್ತೆ. ಆಯಿತಾ? ಹಾಗಾದರೆ ಇದರ ವ್ಯಾಲ್ಯೂ ಏನು ಬರುತ್ತೆ? ಸೊ 0 ಇಂದ ಶುರುವಾಗಿ ಎಂಡ್ ಮೈನಸ್ 6ವರೆಗೂ ಹೋಗಬೇಕು. 1 ಅಪ್ ಟು 6ವರೆಗೂ ಬರಬೇಕು. ಆಯಿತಾ? ಇದು ವ್ಯಾಲ್ಯೂ ಬರುತ್ತೆ. ಆದರೆ ಸೆಕೆಂಡ್ ಹಾಕಿದೆ, ಸೆಕೆಂಡ್ ಫಂಕ್ಷನಲ್ಲಿ ನಾನು ಇಲ್ಲಿ 2, 7 ಅಂತ ಹಾಕಿದೆ. ಇವಾಗ ಆನ್ಸರ್ ಏನು ಬರುತ್ತೆ? ಸೊ ಇಲ್ಲಿ ನಾನು 2 ವ್ಯಾಲ್ಯೂಸ್ನ ತಗೊಳ್ತಾ ಇದ್ದೀನಿ. ಸೊ 2 ವ್ಯಾಲ್ಯೂಸ್ನ ತಗೊಂಡಾಗ ನನಗೆ ವ್ಯಾಲ್ಯೂ ಏನು ಬರುತ್ತೆ? 2 ಇಂದ ಶುರುವಾಗಿ 6, ಅಂದರೆ ಸ್ಟಾರ್ಟ್ ಅನ್ನೋದು ಅಲ್ಲಿವರೆಗೂ ಹೋಗುತ್ತೆ. 3, 4, 6 ಇದು ಬಂತು. ಇವಾಗ ಪ್ರಿಂಟ್ ಮಾಡಿದ್ರೆ ನೋಡಿ, 2, 3, 4, 5, 6 ಸೂಪರ್. ನಾವು ಓಕೆ, ನಾವು ನಾನೇನು ಮಾಡ್ತೀನಿ, 3ನೇ ವ್ಯಾಲ್ಯೂ ತಗೊಳ್ತೀನಿ, ಥರ್ಡ್ ವ್ಯಾಲ್ಯೂ. ಸೊ ಇದನ್ನು ಸ್ಟೆಪ್ ವ್ಯಾಲ್ಯೂ ಅಂತ ಕರಿತೀವಿ. ಓಕೆ, ಸ್ಟೆಪ್ ವ್ಯಾಲ್ಯೂ. ಈ ಸ್ಟೆಪ್ ವ್ಯಾಲ್ಯೂ ಅಂತ ಬಂದಾಗ ಇಲ್ಲಿ ನಾನು ಹೇಳ್ತೀನಿ 2. ಸೊ ಇಲ್ಲೇ ವಿಡಿಯೋ ಸ್ಟಾಪ್ ಮಾಡಿಬಿಟ್ಟು ಆನ್ಸರ್ ಏನು ಬರುತ್ತೆ ಅಂತ ಪ್ರಿಂಟ್ ಮಾಡಿ, ಅದಾದಮೇಲಿಂದ ಇಲ್ಲಿ ಆನ್ಸರ್ ನೋಡಿ, ಸೊ ದಟ್ ನಿಮಗೆ ಆ ಲಾಜಿಕ್ ಇಂಪ್ರೂವ್ ಆಗುತ್ತೆ. ನಾನು 2 ಪ್ಲೇಸಸ್ ಸ್ಕಿಪ್ ಆಗುತ್ತೆ ಅಂತ ಹೇಳಿದೆ. ಹೆಂಗೆ ಸ್ಕಿಪ್ ಆಗುತ್ತೆ ನೋಡಿ, 2, 4, 6 ಅಂತ ಬಂತು. ದಿಸ್ ಇಸ್ ಮೈ ಆನ್ಸರ್. ಇವಾಗ ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋಣ. ಲೆಟ್ಸ್ ಗೋ ಬ್ಯಾಕ್ ಇಲ್ಲಿಗೆ. ಓಕೆ, 2, 4, 6 ನಾರ್ಮಲ್ ಆಗಿ ಸ್ಟೆಪ್ ವ್ಯಾಲ್ಯೂ 1 ಇದ್ದಾಗ ರಿಸಲ್ಟ್ ಏನು ಬರುತ್ತೆ? ಸೊ ಇಲ್ಲೇನು ನಾನು ಕೊಟ್ಟಿಲ್ಲ ಅಂದರೆ, 3ನೇ ವ್ಯಾಲ್ಯೂ ನಾನು ಡಿಫೈನ್ ಮಾಡಿಲ್ಲ ಅಂದರೆ, ಅದಕ್ಕೆ ಸ್ಟೆಪ್ ವ್ಯಾಲ್ಯೂ ಅನ್ನೋದು ಬಂದುಬಿಟ್ಟು 1 ಆಗಿರುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಸೊ ಆ್ಯಕ್ಚುಯಲ್ ವ್ಯಾಲ್ಯೂ ಇಲ್ಲಿ ಏನಾಗುತ್ತೆ? 2, 3, 4, 5, 6 ಅಂತ ಬಂತು. ಇವಾಗ ಸ್ಟೆಪ್ ವ್ಯಾಲ್ಯೂ 2 ಅಂತ ಡಿಫೈನ್ ಮಾಡಿದ್ದೀನಿ. ನಾನು ಸ್ಟೆಪ್ ವ್ಯಾಲ್ಯೂ 2 ಅಂತ ಡಿಫೈನ್ ಮಾಡಿದಾಗ 2 ಪ್ರಿಂಟ್ ಆಗಬೇಕು. 2 ಆದಮೇಲೆ 1, 2 ಬಿಟ್ಬಿಟ್ಟು 3ನೇ ಪ್ಲೇಸ್ನ ಪ್ರಿಂಟ್ ಮಾಡು. ಇವಾಗ 4ನೇ ಪ್ಲೇಸ್ನ ಪ್ರಿಂಟ್ ಮಾಡಿದ್ದೀನಿ. 4, 5 2 ಸ್ಕಿಪ್ ಮಾಡ್ತು, ಅಂದರೆ ಈ ವ್ಯಾಲ್ಯೂ ಸೇರಿಸಿ ಈ ವ್ಯಾಲ್ಯೂ ಸೇರಿಸಿ 2 ಸ್ಕಿಪ್ ಮಾಡಿದ್ಮೇಲೆ 6 ಅಂತ ಪ್ರಿಂಟ್ ಮಾಡ್ತು. ಅಂದರೆ ಈಗ 2, 3, 4, 6. ಇವಾಗ ಸೆಕೆಂಡ್ ವ್ಯಾಲ್ಯೂ, ಓಕೆ, ಸೆಕೆಂಡ್ ವ್ಯಾಲ್ಯೂ ಏನಿದೆ ಇದು ಪ್ರಿಂಟ್ ಆಗುತ್ತೆ. ಸರಿ, ಇದು ಆದಮೇಲೆ ಇವೆರಡೂ ವ್ಯಾಲ್ಯೂಸ್ನ ಬಿಟ್ಬಿಟ್ಟು ಈ ವ್ಯಾಲ್ಯೂನ ನೋಟ್ ಡೌನ್ ಮಾಡ್ಕೊಳ್ಳುತ್ತೆ. ಇವಾಗ ಇದು ಪ್ರಿಂಟ್ ಆಯಿತು. ಇದು ಪ್ರಿಂಟ್ ಆದಮೇಲೆ ಈ ಎರಡೂ ವ್ಯಾಲ್ಯೂ ಬಿಟ್ಬಿಟ್ಟು ಇದನ್ನು ಕಾಪಿ ಮಾಡು ಅಂತ ಹೇಳ್ತಾ ಇದ್ದೀನಿ. ಸೊ ದಿಸ್ ಇಸ್ ವಾಟ್ ಇಟ್ ಸೇಸ್. ಆಯಿತಾ? ಈಗ ಸಿಮಿಲರ್ಲಿ ನನಗೆ ಇದೇ ಫಂಕ್ಷನ್ಗೆ ನಾನು 3 ಯೂಸ್ ಮಾಡಿದ್ರೆ ನನ್ನ ಆನ್ಸರ್ ಏನಾಗುತ್ತೆ?
ನನಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಪ್ರಿಂಟ್ ಮಾಡಿಬಿಟ್ಟು ಹೇಳಿ ನನಗೆ ಆನ್ಸರ್ ಏನು ಬರುತ್ತೆ ಅಂತ. ಓಕೆ, ಈ ಇದಕ್ಕೆ ಆನ್ಸರ್ ಏನು ಬರುತ್ತೆ ಅಂತ ಜಸ್ಟ್ ಪ್ರಿಂಟ್ ಮಾಡಿ ನೋಡೋಣ. ಏನು ಅರ್ಥ ಅಂದರೆ ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅಂತ ನನಗೆ ಕ್ಲಾರಿಟಿ ಬರುತ್ತೆ. ಓಕೆ, ಸೊ ಇದು ರೇಂಜ್ ಫಂಕ್ಷನ್. ಸೊ ಇವಾಗ ನಾವು ರೇಂಜ್ ಫಂಕ್ಷನ್ ಅರ್ಥ ಆಯಿತು. ಇವಾಗ ನಮಗೆ ಫಾರ್ ಲೂಪ್ ಹೇಗೆ ಬರದೆ, ಆ ಫಾರ್ ಲೂಪಲ್ಲಿ ಹೇಗೆ ರೇಂಜ್ ಯೂಸ್ ಮಾಡಿದೆ ಅನ್ನೋದನ್ನು ತೋರಿಸ್ತೀನಿ. ಸೊ ಐ ಥಿಂಕ್ ನಾನು ಇಲ್ಲೊಂದು ಫಾರ್ ಲೂಪ್ ಬರೆದಿದ್ದೆ. ಲೆಟ್ ಮೀ ಕಾಪಿ ದಟ್ ಫಾರ್ ಲೂಪ್. ಓಕೆ, ಇಲ್ಲಿಗೆ ಹೋಗೋಣ. ಆಯಿತಾ? ಸೊ ಇಲ್ಲೊಂದು ಫಾರ್ ಲೂಪ್ನ ನಾನು ಕಾಪಿ ಮಾಡ್ಕೊಂಡಿದ್ದೀನಿ. ನಾವು ಓಕೆ, ನಾವು ಇದೊಂದು ಸ್ವಲ್ಪ ಈ ಥರ ನಾನು ಕೊಡ್ತೀನಿ. ಒಂದು ಸ್ಪೇಸ್ ಎಕ್ಸ್ಟ್ರಾ ಕೊಡ್ತೀನಿ ಆ್ಯಂಡ್ ಬಾಕ್ಸ್ ವ್ಯಾಲ್ಯೂನ ಕೂಡ ನಾನು ತೊಗೊಳ್ತೀನಿ. ಸೊ ಬಾಕ್ಸ್ ವ್ಯಾಲ್ಯೂ ಬಂದುಬಿಟ್ಟು ಈ ಥರ ಇತ್ತು. ಇವಾಗ ರೇಂಜ್ ಫಂಕ್ಷನ್ ಜೊತೆ ಫಾರ್ ಲೂಪ್ ಹೆಂಗೆ ವರ್ಕ್ ಆಯಿತು ಅಂತ ತೋರಿಸ್ಲಿಕ್ಕೆ. ಇವಾಗ ಇದು ನನ್ನ ಕಂಡೀಷನ್. ಓಕೆನಾ? ಸೊ 1 ಸೆಕೆಂಡ್. ಓಕೆ, ಇದು ನನ್ನ ಕಂಡೀಷನ್. ಇವಾಗ ರೇಂಜ್ ಆಫ್ 7 ಅಂತ ಹೇಳಿದೆ. ರೇಂಜ್ ಆಫ್ 7 ಅಂತ ಹೇಳಿದ್ರೆ ಓಕೆ, ರೇಂಜ್ ಆಫ್ 7. ಸೊ ನಾರ್ಮಲ್ ಆಗಿ ಏನು ವ್ಯಾಲ್ಯೂ ಹೇಳಿದ್ದು ನಾನು ಆಗಲೇ, ರೇಂಜ್ ಆಫ್ 7 ಅಂತ ಬಂದಾಗ ಸ್ಟಾರ್ಟ್ ವ್ಯಾಲ್ಯೂ ವಿಲ್ ಬಿ 0, ಎಂಡ್ -1, ಎಂಡಲ್ಲಿ 6 ಬರುತ್ತೆ. ಅಂದರೆ ರೇಂಜಲ್ಲಿ 0 to 1 2 3 4 5 6 ಅಂತ ವ್ಯಾಲ್ಯೂಸನ್ ಆಯಿತು. ಹಾಗಾದರೆ ಆವಾಗಲೇ ನಾನು ಇನ್ನೊಂದು ಹೇಳಿದೆ, ಇಂಡೈಸಸ್ ಅಂತ. ಇಲ್ಲಿ ಇಂಡೈಸಸ್ ಅಂತ ಬಂದಾಗ ಈ ಬಾಕ್ಸಲ್ಲಿ ಇದು 0 1 2 3 4 5 6 ಅಂತ ಬಂದು, ಆ್ಯಂಡ್ ಇದರ ರೇಂಜ್ ಹೆಂಗೆ ತಿಳ್ಕೊಂಡ್ವಿ? ಈ ಲೆಂತ್ ಆಫ್ ದಿಸ್ ಬಾಕ್ಸ್ ಆವಾಗ ಹೇಳುತ್ತೆ ಟೋಟಲ್ 1 2 3 ಎಷ್ಟಿದೆ ಅಂತ ಅಷ್ಟು ಪ್ರಿಂಟ್ ಮಾಡುತ್ತೆ. ಇವಾಗ ಸರಿ, ಐ ವ್ಯಾಲ್ಯೂ ಓಕೆ, ನಾನು ಫಸ್ಟ್ ಐ ಅನ್ನೋ ಒಂದು ವೇರಿಯೇಬಲ್ಗೆ ಫಸ್ಟ್ ವ್ಯಾಲ್ಯೂ 0 ಅಸೈನ್ ಆಗುತ್ತೆ. ಓಕೆ, ಐ ಅನ್ನೋ ವ್ಯಾಲ್ಯೂಗೆ 0 ಅಸೈನ್ ಆಯಿತು. ಅಂದರೆ ರೇಂಜ್ ಆಫ್ 7, ಈ ರೇಂಜಲ್ಲಿ ಐ ವ್ಯಾಲ್ಯೂ 0ಗೆ ಅಲೋಕೇಟ್ ಮಾಡಿದ್ದಾಯಿತು. ಐಗೆ 0 ಆದಮೇಲೆ ಪ್ರಿಂಟ್ ಆಫ್ ಬಾಕ್ಸ್ ಆಫ್ ಐ. ಸೊ ಇವಾಗ ಬಾಕ್ಸ್ ಆಫ್ ಐ ಅಂದರೆ ಬಾಕ್ಸ್ ಆಫ್ ಐ 0 ಅಲ್ವಾ? 0. ಬಾಕ್ಸ್ ಆಫ್ 0 ಏನಿಲ್ಲಿದೆ? ಬಾಕ್ಸ್ ಆಫ್ 0th ವ್ಯಾಲ್ಯೂ ಏನಿದೆ? 10 ಅಂತ ಪ್ರಿಂಟ್ ಮಾಡಬೇಕು. ಆಯಿತಾ? 10 ಅಂತ ಪ್ರಿಂಟ್ ಮಾಡಬೇಕು. ಹಾಗೆ ಸಿಮಿಲರ್ಲಿ ಈಗ ಐ ವ್ಯಾಲ್ಯೂ 0 ಪ್ರಿಂಟ್ ಆಯಿತು, ನೆಕ್ಸ್ಟ್ ವ್ಯಾಲ್ಯೂಗೆ ಬಂತು 2ಗೆ, ಅಂದರೆ ಈ ವ್ಯಾಲ್ಯೂಗೆ ಬಂದು ನಿಂತ್ಕೊಂತು. ಆವಾಗ ಬಾಕ್ಸ್ ಆಫ್ 1 ಏನಿದೆ? ಬಾಕ್ಸ್ ಆಫ್ 1 ಏನಿದೆ? 20. ಆವಾಗ 20 ಅಂತ ಪ್ರಿಂಟ್ ಆಗುತ್ತೆ. ಆಯಿತಾ? ಈಗ ಬಾಕ್ಸ್ ಆಫ್ 2 ಅಂದರೆ ಐ ವ್ಯಾಲ್ಯೂ ಈ 2ಗೆ ಸೆಲೆಕ್ಟ್ ಆಯಿತು. ಆವಾಗ ನನ್ನ ವ್ಯಾಲ್ಯೂ ಎಷ್ಟು? 5 ಅಂತ ಬಂತು. ಸಿಮಿಲರ್ಲಿ 3, ಸಿಮಿಲರ್ಲಿ 4, ಈ ಥರ ಬಂದಾಗ ಈ ಎಲ್ಲ ವ್ಯಾಲ್ಯೂಸ್ಗಳು ಕೂಡ ಪ್ರಿಂಟ್ ಆಗುತ್ತೆ. ಕ್ಲಿಯರ್? ಇಲ್ಲಿ ತನಕ ಹೋಪ್ ಎಲ್ಲನೂ ಕ್ಲಿಯರ್ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಮ್ಮ ರಿಕ್ವೈರ್ಮೆಂಟ್ ಏನು ಹೇಳಿ? ನಮ್ಮ ರಿಕ್ವೈರ್ಮೆಂಟ್ ಈ ಬಾಕ್ಸಲ್ಲಿ ಅಥವಾ ಈ ಅರೆಯಲ್ಲಿ ಎಷ್ಟು ನಂಬರ್ ಆಫ್ ಫೈಲ್ಸ್ಗಳಿದಾವೋ ಅಷ್ಟನ್ನ ಪ್ರಿಂಟ್ ಮಾಡು ಅಂತ. ಅಂದರೆ ಎಷ್ಟು ಟೋಟಲ್ ವ್ಯಾಲ್ಯೂ ಎಷ್ಟಿದೆ ಅಂತ ಹೇಳಬೇಕು ನಾನು. ಹಾಗಾದರೆ ಫಸ್ಟ್ ಥಿಂಗ್ ಇಲ್ಲಿಗೆ ಬರ್ತೀನಿ ನಾನು. ಸೊ ಫಸ್ಟ್ ಬಾಕ್ಸ್ ವ್ಯಾಲ್ಯೂ ನಾನು ತೊಗೊಳ್ತೀನಿ. ನನಗೆ ಬಾಕ್ಸ್ ಇದರಲ್ಲಿ ಓಕೆ, ಇದನ್ನು ತಗೊಳ್ತೀನಿ. ಸೊ ಇಲ್ಲಿ ರೇಂಜ್ ಎಷ್ಟು ರೇಂಜ್ ಬೇಕು ಅಂತ ತಿಳ್ಕೋಬೇಕು. ಅದಕ್ಕೆ ನಾನು ಲೆಂತ್ ಆಫ್ ಬಾಕ್ಸಸ್ ಅಂತ ಹಾಕ್ತೀನಿ. 7 ಅಂತ ಬಂತು. ಇವಾಗ ಫಾರ್ ಐ ಇನ್ ರೇಂಜ್ ಆಫ್ 7. ಈಗ ಪ್ರಿಂಟ್ ಆಫ್ ಈ ಬಾಕ್ಸಸ್ ಅಲ್ಲಿರುವಂತಹ ಇಂಡೈಸಸ್ನ ಪ್ರಿಂಟ್ ಮಾಡು ಅಂತ ಹೇಳಿದೆ. ಪ್ರಿಂಟ್ ಆಯಿತು. ಇವಾಗ ನಾನು ಏನು ಮಾಡ್ತೀನಿ, ಇದು ಎಷ್ಟು ಇದೆ ಅಂತ. ಈಗ ಬಾಕ್ಸ್ ಆಫ್ ಪ್ರಿಂಟ್ ಆಫ್ ಇಂಡೈಸಸ್ ಆಯಿತಾ? ಇವಾಗ ನೋಡಿ, ಈ ವ್ಯಾಲ್ಯೂ ಅಲ್ಲಿ
ನಾನೊಂದು ವೇರಿಯೇಬಲ್ನ ಟೆಂಪರರಿ ವೇರಿಯೇಬಲ್ ಅಂತ ತಗೊಳ್ತೀನಿ. ಆನ್ಸರ್ ಈಕ್ವಲ್ ಟು 0 ಅಂತ. ಟೆಂಪರರಿ ವೇರಿಯೇಬಲ್ ಆನ್ಸರ್ ಈಕ್ವಲ್ ಟು 0 ಅಂತ ತಗೊಂಡಾದ್ಮೇಲೆ ಇಲ್ಲಿ ಎವ್ರಿ ಟೈಮ್ ಪ್ರಿಂಟ್ ಆಗುವಾಗ ಅದೇ ರೀತಿ ಇಂಕ್ರಿಮೆಂಟ್ ಮಾಡು ಅಂತ ಹೇಳಿದೆ. ಅಂದರೆ ಆನ್ಸರ್ ಇಸ್ ಈಕ್ವಲ್ ಟು ಆನ್ಸರ್ ಪ್ಲಸ್ 1 ಅಂತ ಇಂಕ್ರಿಮೆಂಟ್ ಮಾಡು ಅಂತ ಹೇಳಿದೆ. ಸರಿ, ಇವಾಗ ಪ್ರಿಂಟ್ ಬರೀ ಇಷ್ಟು ವ್ಯಾಲ್ಯೂಸ್ ಮಾತ್ರ ಪ್ರಿಂಟ್ ಆಯಿತು. ಯಾಕೆ ಅಂದರೆ ಇಲ್ಲಿ ಪ್ರಿಂಟ್ ಅನ್ನೋದೇನಿದೆ ಅದು ಮಾತ್ರ ಪ್ರಿಂಟ್ ಆಗ್ತಾ ಇದೆ. ನಾನೇನು ಮಾಡ್ತೀನಿ, ಇವಾಗ ಕಾಪಿ ಮಾಡ್ಕೊಳ್ತೀನಿ ನೆಕ್ಸ್ಟ್ ಬ್ಲಾಕ್ಗೆ. ಈಗ ಈ ಪ್ರಿಂಟ್ ಆಫ್ ಬಾಕ್ಸ್ ಇದೆಯಲ್ಲ, ಅದನ್ನು ನಾನು ಕಮೆಂಟ್ ಔಟ್ ಮಾಡ್ತೀನಿ. ಇವಾಗ ಏನು ಬರುತ್ತೆ, ಎಂಟಿ ಬಂತು. ಕರೆಕ್ಟ್, ಎಂಟಿನೇ ಬರುತ್ತೆ. ಆದರೆ ಎಷ್ಟು ಟೈಮ್ ರಿಪೀಟ್ ಆಗಿರುತ್ತೆ ಗೊತ್ತಾ? 7 ಟೈಮ್ಸ್ ರಿಪೀಟ್ ಆಗಿರುತ್ತೆ. ಯಾಕೆಂದರೆ ರೇಂಜ್ ಆಫ್ 7 ಇಂದಾಗ 7 ಟೈಮ್ಸ್ ಲೂಪಿಂಗ್ ಆಗುತ್ತೆ ಅಂತ ಅರ್ಥ. ಸರಿನಾ? ಸರಿ, ಇವಾಗ ನಾನು ಏನು ಮಾಡ್ತೀನಿ, ಇದು ಏನು ಇದೇನು ಕೋಡ್ ಇತ್ತಲ್ಲ, ಇದೇ ಕೋಡ್ನ ನಾನಿಲ್ಲಿ ಪ್ರಿಂಟ್ ಆಫ್ ಆನ್ಸರ್ ಅಂತ ಹೇಳ್ತೀನಿ. 7 ಅಂತ ಹೇಳ್ತು. ಈಗ ಈಗ ಈ ಕರೆಕ್ಟಾಗಿ ಲಾಜಿಕ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಸೊ ಇಲ್ಲಿಗೆ ಬರೋಣ. ಸಿ, ಇದಿದಲ್ಲ, ಆನ್ಸರ್ ಈಕ್ವಲ್ ಟು 0 ಅಂತ ಒಂದು ಟೆಂಪರರಿ ವೇರಿಯೇಬಲ್ನ ತಗೊಂಡಿದ್ದೀನಿ. ಓಕೆ, ಆನ್ಸರ್ ಈಕ್ವಲ್ ಟು 0 ಅಂತ ಒಂದು ಟೆಂಪರರಿ ವೇರಿಯೇಬಲ್. ಸರಿ, ಫಾರ್ ಐ ಇನ್ ರೇಂಜ್ ಅಂತ ಬಂದಾಗ ಈ ರೇಂಜಲ್ಲಿ 0, 1, 2, 3, 4, 5 ಮತ್ತು 6 ಅಂತ ಬಂತು. ಸರಿ, ಐ ವ್ಯಾಲ್ಯೂಸ್ಗಳೆಲ್ಲ ಬಂತು. ಅವಾಗಲೇ ಪ್ರಿಂಟ್ ಆಫ್ ಐ ಕೊಡ್ತಿದ್ದೆ, ಅದಕ್ಕೆ ಐ ವ್ಯಾಲ್ಯೂ ಪ್ರಿಂಟ್ ಆಗ್ತಿತ್ತು. ಈಗ ನೋಡಿ, ಇದು ಇಂಡೆಂಡೇಷನ್, ಇದೇನಿದೆಯಲ್ಲ, ಇದು ಇಂಡೆಂಡೇಷನ್ ಅಂದರೆ ಫಾರ್ ಲೂಪ್ ಒಳಗಡೆ ಇದೆ ಅಂತ ಅರ್ಥ. ಈ ಫಾರ್ ಲೂಪಲ್ಲೇ ಎವ್ರಿ ರಿಪಿಟೇಷನ್ ಆದಾಗ ಆನ್ಸರಿಗೆ ಆನ್ಸರ್ ಪ್ಲಸ್ 1 ಅಂತ ಹೇಳಿದೆ. ಇಲ್ಲಿ 7 ಟೈಮ್ಸ್ ರಿಪೀಟ್ ಆಗುತ್ತೆ, ಅದಕ್ಕೆ ಆನ್ಸರ್ ವ್ಯಾಲ್ಯೂ 7 ಅಂತ ಸ್ಟೋರ್ ಆಗಿಟ್ಟಿರುತ್ತೆ. ಅವಾಗ ಪ್ರಿಂಟ್ ಆಫ್ ಆನ್ಸರ್ ಅಂತ ಕೊಟ್ಟರೆ ಈ ಆನ್ಸರ್ಗೆ ಟೆಂಪರರಿ ವೇರಿಯೇಬಲ್ ಏನು ಸ್ಟೋರ್ ಆಗಿರುತ್ತೆ ಅದು ಇಲ್ಲಿ ಆನ್ಸರಲ್ಲಿ ಪ್ರಿಂಟ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಜಸ್ಟ್ ಒಂದು ಟೆಂಪರರಿ ವೇರಿಯೇಬಲ್ 0 ಅಂತ ತಗೊಳ್ತಾ ಇದ್ದೀನಿ. ಯಾಕೆ ಅಂದರೆ ನಾನು ಇಲ್ಲಿ ಆ್ಯಡ್ ಮಾಡೋದನ್ನೆಲ್ಲ ಅಪೆಂಡ್ ಮಾಡೋದಕ್ಕೋಸ್ಕರ. ಆ್ಯಂಡ್ ಫೈನಲಿ ಆನ್ಸರ್ ಅಂದರೆ ಇದು ಲೂಪ್ ಹೊರಗಡೆ ಬಂದ್ಬಿಟ್ಟು ನಾನು ಪ್ರಿಂಟ್ ಆನ್ಸರ್ ಅಂತ ಹೇಳ್ತಿರೋದು. ಆಯಿತಾ? ಇವಾಗ ಈ ಫಂಕ್ಷನ್ನಿಗೆ ನಾನೇನು ಹೇಳ್ತಾ ಇದ್ದೀನಿ, ಓಕೆ ಸರಿ ಆಯಿತು, ಪ್ರಿಂಟ್ ಕರೆಕ್ಟಾಗಿ ಪ್ರಿಂಟ್ ಮಾಡ್ತಿದ್ಯಾ, ಆದರೆ ಕೋಡ್ ಇವಾಗ ನಾವು ಕಂಪ್ಲೀಟ್ ಮಾಡೋಣ. ಇದು ನನ್ನ ಬಾಕ್ಸ್ ಕೋಡ್ ಅಲ್ವಾ? ಈ ಬಾಕ್ಸ್ನ ತಗೋ. ಈ ಬಾಕ್ಸಲ್ಲಿ ನಾವು ಆಲ್ರೆಡಿ ಇಫ್ ಲೂಪ್ ಗೊತ್ತಿದೆ ನಮಗೆ. ನಾನು ಹೇಳ್ತಾ ಇದ್ದೀನಿ, ಈ ಬಾಕ್ಸಲ್ಲಿ ನಾನು ಹೇಳ್ತಾ ಇದ್ದೀನಿ ಈ ಫಾರ್ ಲೂಪ್ ಒಳಗಡೆ ಒಂದು ಇಫ್ ಕಂಡೀಷನ್ ಬರೀತಾ ಇದ್ದೀನಿ. ಇಫ್ ನನ್ನ ಬಾಕ್ಸ್ ಆಫ್ ಐ ಯಾವಾಗ 5 ಆಗುತ್ತೋ ಆವಾಗ ಆನ್ಸರ್ ಪ್ಲಸ್ 1 ಮಾಡು ಅಂತ ಹೇಳಿದೆ. ಇವಾಗ ಏನು ಆನ್ಸರ್ ಬರುತ್ತೆ ನನಗೆ ಕಮೆಂಟಲ್ಲಿ ಹೇಳಿ. ಫಸ್ಟ್ ಇಲ್ಲಿ ಪಾಸ್ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ, ದೆನ್ ನೋಡೋಣ ಯಾವ ರೀತಿ ಲಾಜಿಕ್. ನೋಡಿ, ನಾನು ಏನು ಹೇಳ್ತಿದ್ದೆ ಅಂದರೆ ರೇಂಜ್ ಆಫ್ 7 ಇದು ಯಾವಾಗ ಇಫ್ ಬಾಕ್ಸ್ ಆಫ್ ಐ ಈಕ್ವಲ್ ಟು 5 ಆಗುತ್ತೋ ಆವಾಗ ಆನ್ಸರ್ ಪ್ಲಸ್ 1 ಅಂತ ಅಪೆಂಡ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಸೊ ಇವಾಗ ಏನಾಗುತ್ತೆ, ಈ ಕಂಡೀಷನಲ್ಲಿ ಯಾವಾಗ ಈ ಬಾಕ್ಸಸ್ಸಲ್ಲಿ 5 ಅಂತ ಎಷ್ಟು ಟೈಮ್ ಬರುತ್ತೋ ಅಷ್ಟು ಟೈಮ್ನ ನನಗೆ ಹೇಳ್ತಾ, ಅಂದರೆ ಲೈಕ್ 3 ಟೈಮ್ಸ್ 5 ಬಂದಿದೆ ಅಂತ ಹೇಳ್ತಾ ಇದೆ. ಹಾಗಾದರೆ ಈಗ ನೋಡಿ, ಇದನ್ನು ಎಂಟರ್ ಮಾಡ್ತೀನಿ. ಓಕೆ, ಏನು ಹೇಳ್ತಾ ಇದೆ, ಇಂಡೆಂಡೇಷನ್ ಎರರ್. ಸೊ ಇವಾಗ ಟೇಕ್ ದಿಸ್ ಔಟ್. ನೋಡಿ, ಇಂಡೆಂಡೇಷನ್ ಎರರ್ ಇಫ್ ಬಾಕ್ಸ್ ಆಫ್ ಐ ಹತ್ರ ಕಾಲನ್ ಕೊಡಬೇಕು. ಯಾಕೆಂದರೆ ಯಾವುದೇ ಇಫ್ ಕಂಡೀಷನ್ ಆಗಲಿ ಫಾರ್ ಲೂಪ್ ಕೊಡಬೇಕಾದ್ರೆ ಅಟ್ ದ ಎಂಡ್ ಆ ಕಂಡೀಷನ್ ಸ್ಯಾಟಿಸ್ಫೈ ಬರೆಯುವಾಗ ನಾನು ಕಾಲನ್ ಕೊಡ್ತೀನಿ. ಸೊ ಸಿಮಿಲರ್ಲಿ ಇಫ್ ಆದಮೇಲೆ ನೀವು ಕಾಲನ್ ಕೊಡಬೇಕು. ಎಂಟರ್ ಎಗೇನ್ ಇಂಡೆಂಡೇಷನ್ ಎರರ್. ಓಕೆ, ಸೊ ನೋಡಿ ಇವಾಗ ಇಂಡೆಂಡೇಷನ್ ಎರರ್ ನೋಡಿ, ಪೈಥನಲ್ಲಿ ಇಂಡೆಂಡೇಷನ್ ಇಸ್ ಮಸ್ಟ್. ಇಂಡೆಂಡೇಷನ್ ಇಲ್ಲ ಅಂದರೆ ಏನೂ ವರ್ಕ್ ಆಗಲ್ಲ. ಈಗ ನೋಡಿ, ನನಗೆ ಈ ಇಂಡೆಂಡೇಷನ್ ಏನಕ್ಕೆ ಎರರ್ ಬಂತು ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನೋಡೋಣ ಹೇಗೆ ಅಂತ. ಅಂದರೆ ಇಲ್ಲೇ ಪಾಸ್ ಮಾಡಿಬಿಟ್ಟು ನೀವು ಪ್ರಾಕ್ಟೀಸ್ ಮಾಡುವಾಗ ಟ್ರೈ ಮಾಡಿ ಒಂದ್ಸತಿ ಕೋಡ್ನ ಬರೆದು, ಆವಾಗ ಅರ್ಥ ಆಗುತ್ತೆ. ಇಲ್ಲಿ ಫಸ್ಟ್ ಆಫ್ ಆಲ್ ನನ್ನ ಒಂದು ತಪ್ಪೇನೆಂದರೆ ಇಲ್ಲಿ ಬಾಕ್ಸಸ್, ಅದಾದಮೇಲೆ ಈ ಇಫ್ ಕಂಡೀಷನ್ ಒಳಗಡೆ
ಈ ಆನ್ಸರ್ ಬರಬೇಕು. ಅಂದರೆ ಹೇಳ್ತಾ ಇದ್ದೀನಿ, ಫಾರ್ ಐ ಇನ್ ರೇಂಜ್ ಆಫ್ 7 ಈ ಐ ವ್ಯಾಲ್ಯೂ ಇಲ್ಲಿಗೆ ರೀಪ್ಲೇಸ್ ಆಗುತ್ತೆ 5. ಯಾವಾಗ ಇಫ್ ಐ ಇಸ್ ಈಕ್ವಲ್ ಟು 5 ಆಗುತ್ತೋ ಅವಾಗ ಆನ್ಸರ್ಗೆ ಆ್ಯಡ್ ಮಾಡು. ಅಂದರೆ 5 ಅನ್ನೋದು ಈ ಬಾಕ್ಸಲ್ಲಿ ಎಷ್ಟು ಟೈಮ್ ಬಂದಿದೆ ಅಂತ ಹೇಳಕ್ಕೆ. ಸೊ ಇದನ್ನ ಫಸ್ಟ್ ನಾನು ತಗೊಳ್ತೀನಿ, ಎಂಟರ್ 3 ಟೈಮ್ಸ್ ಬಂದಿದೆ ಅಂತ ಹೇಳ್ತದೆ. ಈಗ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಆಮೇಲೆ ವಿಲ್ ಸಿ. ಇದು ನನ್ನ ಕೋಡ್. ಓಕೆ, ಇದು ನನ್ನ ಕೋಡ್. ಸೊ ಆಯ್ತಾ, ನೋಡಿ ಇವಾಗ 1 by 1 ಹೋಗೋಣ. ರೇಂಜ್ ಆಫ್ 7 ಏನು ಹೇಳುತ್ತೆ? ರೇಂಜ್ ಆಫ್ 7 0 1 2 3 4 5 6 ಹೇಳುತ್ತೆ. ಐ ವ್ಯಾಲ್ಯೂ ಅಸೈನ್ ಮಾಡಿದಾಗ ಇಲ್ಲಿ ಇಂಡೆಂಟೇಷನ್ ಅನ್ನೋದು ಮಸ್ಟ್. ನೀವು ಏನೇ ಆಗಲಿ ಈ ಇಂಡೆಂಟೇಷನ್ ಅನ್ನೋದು ಮಸ್ಟ್. ಈ ಥರ ನಾನು ಸ್ವಲ್ಪ ದೊಡ್ಡದಾಗಿ ಇಂಡೆಂಟೇಷನ್ ಕೊಡ್ತೀನಿ, ಸೊ ದಟ್ ಕ್ಲಾರಿಟಿ ಇರುತ್ತೆ ಅಂತ. ಓಕೆ, ಹಿಂಗೆ ಇರಲಿ. ನಾವು ಫಾರ್ ಐ ಇನ್ ಇವಾಗ 0th ವ್ಯಾಲ್ಯೂ ಏನಿದೆ, ಈ 0th ವ್ಯಾಲ್ಯೂ ಇಲ್ಲಿ ರೀಪ್ಲೇಸ್ ಆಗುತ್ತೆ. ಇದು 5ಗೆ ಈಕ್ವಲ್ ಇಲ್ಲ, ಅದಕ್ಕೆ ಈ ಆನ್ಸರ್ ಪ್ಲಸ್ 1ನ ಮಾಡಲ್ಲ, ಎಕ್ಸಿಕ್ಯೂಷನ್ ಮಾಡಲ್ಲ. ಸೆಕೆಂಡ್ ಟೈಮ್ 1ಗೆ ಬರುತ್ತೆ, ಬಾಕ್ಸ್ ಆಫ್ ಐ 1 ಅಂದರೆ ಈಗ 0th ವ್ಯಾಲ್ಯೂ ಬಂದ್ಬಿಟ್ಟು 10, ಸಾರಿ ಇಲ್ಲಿ 0th ವ್ಯಾಲ್ಯೂ 10, 10 ಇಸ್ ನಾಟ್ ಈಕ್ವಲ್ ಟು 5, ಸ್ಕಿಪ್ ಮಾಡುತ್ತೆ. 20 ಇಸ್ ನಾಟ್ ಈಕ್ವಲ್ ಟು 5, ಆನ್ಸರ್ಗೆ ಏನು ಸ್ಟೋರ್ ಮಾಡಲ್ಲ. 5 ಇಸ್ ಈಕ್ವಲ್ಸ್ ಟು 5, ಅವಾಗ ಆನ್ಸರ್ಗೆ ಒಂದನ್ನು ಅಡಿಷನ್ ಮಾಡು ಅಂತ ಹೇಳಿದೆ, 1 ಆಯಿತು. ಆಮೇಲೆ ಬಾಕ್ಸ್ ಆಫ್ ಐ ಇಲ್ಲಿ 3 ಇದೆ, 3 ಆಯ್ತಲ್ಲ, ಇದು 0 1 2 3 4 5 6. ಈಗ 3 10 ಇದೆ, 10 ಇಸ್ ನಾಟ್ ಈಕ್ವಲ್ ಟು 5, ಅದಕ್ಕೆ ಆನ್ಸರ್ ಏನೂ ಮಾಡಲಿಲ್ಲ. 4th ಪ್ಲೇಸಲ್ಲಿ 5 ಇದೆ, 5 ಇಸ್ ಈಕ್ವಲ್ಸ್ ಟು 5, ಅವಾಗ ಆಲ್ರೆಡಿ 1 ಇದೆ, ಇನ್ನೊಂದು 1ನ ಆ್ಯಡ್ ಮಾಡುತ್ತೆ, ಅವಾಗ ಆನ್ಸರ್ 2 ಆಗುತ್ತೆ. ಆಮೇಲೆ 5 ಇದೆ, 5th ಪ್ಲೇಸಲ್ಲಿ ಇನ್ನೂ ಒಂದು 5 ಇದೆ, ಅವಾಗ ಆನ್ಸರ್ 3 ಆಗುತ್ತೆ. ಇದು ಟೋಟಲ್ ನನಗೆ ಪ್ರಿಂಟ್ ಅಂದರೆ ಲೈಕ್ ಈಗ 5 6ಅಲ್ಲಿ ಓಕೆ 1 2 ಮತ್ತು ಇಲ್ಲಿ ಇಷ್ಟು ಕಡೆ ಮಾತ್ರ 5 ಇದೆ, ಅಂದರೆ 3 ಟೈಮ್ಸ್ 5 ಇದೆ. 6th ಪ್ಲೇಸಲ್ಲಿ 10 ಇದೆ, ಸೊ 10 ಇಸ್ ನಾಟ್ ಈಕ್ವಲ್ ಟು 10 ಈಕ್ವಲ್ಸ್ ಟು 5 ಅಲ್ಲ, ಅದಕ್ಕೋಸ್ಕರ ಸ್ಕಿಪ್ ಆಯಿತು. ಇವಾಗ ನನ್ನ ಆನ್ಸರಲ್ಲಿ ಎಷ್ಟು ಟೈಮ್ ರಿಪೀಟ್ ಆಗಿದೆ? 3 ಟೈಮ್ಸ್ ರಿಪೀಟ್ ಆಗಿದೆ, ಸೊ ನನಗೆ 3 ಅಂತ ಬರಬೇಕು ಆನ್ಸರ್. ಇದರ ಸಮ್ ಎಷ್ಟಾಗುತ್ತೆ ಅನ್ನೋದನ್ನ ನೀವು ಕೋಡ್ ಬರೆದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಯಾವ ರೀತಿ ಸಮ್ ಮಾಡ್ತೀರಾ ಈ 3ನ ಅಂತ. ಓಕೆ, ಸಿಂಪಲ್ ಲಾಜಿಕ್ಕೇನೆ ಟ್ರೈ ಮಾಡಿ ಒಂದ್ಸತಿ. ಸೊ ಇದು ರೇಂಜ್ ಯೂಸ್ ಮಾಡ್ಕೊಂಡು ಮಾಡಿದ್ದು. ಇವಾಗ ಇನ್ನೂ ಒಂಥರ ಹೇಳ್ತೀನಿ ನೋಡಿ, ಸಿಂಪಲ್ ಆಗಿ. ಇದೇ ಬಾಕ್ಸ್ ಇದೆ ಅಲ್ವಾ, ಫಾರ್ ಐ ಇನ್ ಬಾಕ್ಸ್. ಓಕೆ, ಇಲ್ಲಿ ಹೇಳ್ತೀನಿ, ಇಫ್ ಐ ಈಕ್ವಲ್ ಟು 5 ದೆನ್ ಆನ್ಸ್ ಈಕ್ವಲ್ ಟು, ಈ ಥರ ಅಡ್ವಾನ್ಸ್ಡ್ ಆಗಿ ಹಿಂಗೂ ಬರೀಬೋದು. ಆಮೇಲೆ ಪ್ರಿಂಟ್ ಆಫ್ ಆನ್ಸರ್ ಅಂತ ಹೇಳ್ತೀನಿ, ಪ್ರಿಂಟ್ ಆಫ್ ಆನ್ಸರ್. ಆದರೆ ಈ ಆನ್ಸರ್ ವೇರಿಯಬಲ್ ಸ್ಟೋರ್ ಮಾಡಬೇಕಲ್ಲ, ಈ ವೇರಿಯಬಲ್ ಈಕ್ವಲ್ ಟು 0 ಅಂತ ಸ್ಟೋರ್ ಮಾಡ್ತೀನಿ. ಸೊ ಇಂಡೆಂಟೇಷನ್ ಬರೀಬೇಕು ನಾನು ಬಾಕ್ಸ್ ಹತ್ರ, ಸಾರಿ ಇದನ್ನು ಕಾಪಿ ಮಾಡ್ಕೊಳ್ಳಿ ಹಿಂಗೆ, ಆ್ಯಂಡ್ ಇಲ್ಲೂ ಕೂಡ ಕಾಲನ್ ಕೊಡಿ, ಎಂಟರ್ ನೋಡಿ 3. ಈಗ ನಾನು ರೇಂಜ್ ಯೂಸ್ ಮಾಡ್ಕೊಂಡು ಏನು ಮಾಡಿದ್ನೋ ಅದನ್ನೇ ಲಿಸ್ಟ್ಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಕೂಡ ಮಾಡ್ತಾ ಇದ್ದೀನಿ. ಬಟ್ ರೇಂಜ್ ಫಂಕ್ಷನ್ನ ಕಲ್ತ್ಕೋಬೇಕು. ಇನ್ನು ಹೋಗ್ತಾ ಹೋಗ್ತಾ ತುಂಬ ಪ್ರಾಬ್ಲಮ್ಗಳನ್ನ ನಾವು ರೇಂಜ್ ಫಂಕ್ಷನಲ್ಲಿ ಮಾಡ್ತೀವಿ. ಸೊ ನಾನು ಜಸ್ಟ್ ಬಾಕ್ಸಲ್ಲಿ ಡೈರೆಕ್ಟಾಗಿ ಬಾಕ್ಸ್ನೇ ಕಾಲ್ ಮಾಡಿ ಅದರಲ್ಲಿರೋ ವ್ಯಾಲ್ಯೂಸ್ಗಳನ್ನ ಕಂಪೇರ್ ಮಾಡ್ತಾ ಇದ್ದೀನಿ. ಹಿಂಗೂ ಮಾಡಬಹುದು, ತುಂಬ ವೇಸ್ಗಳಿದ್ದಾವೆ, ನಾಟ್ ಓನ್ಲಿ ಒನ್ ವೇ. ಆಯಿತಾ? ಸೊ ದಿಸ್ ಇಸ್ ಆರ್ ಲೈಕ್ ರೇಂಜ್ ಫಂಕ್ಷನ್ ಯೂಸ್ ಮಾಡಿಕೊಂಡು ಫಾರ್ ಲೂಪ್ ಹೇಗೆ ಬರೆದ್ವಿ ಆ್ಯಂಡ್ ಕಂಪ್ಯಾರಿಸನ್ ಹೇಗೆ ಮಾಡಿದ್ವಿ ಅಂತ. ಆ್ಯಂಡ್ ಈ ಮರ್ಚೆಂಟ್ಗೆ ಎಷ್ಟು ಟೈಮ್ 5 ಬಂದಿದೆ ಅನ್ನೋದು ನನಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಯ್ತು ಇಲ್ಲಿ. ಆಯಿತಾ? ಸಿಮಿಲರ್ಲಿ ಈಗ ಆ 5 ಎಷ್ಟು ಟೈಮ್ ಬಂದಿದೆ ಅದರ ಅಡಿಷನ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನ ಆ ಕೋಡ್ನ ಟ್ರೈ ಮಾಡಿ. ಅಂದರೆ 3 ಟೈಮ್ಸ್ 5 ಬಂದಿದೆ ಅಂದರೆ ನನ್ನ ಆನ್ಸರ್ 15 ಬರಬೇಕು. ಆಯಿತಾ? 4 ಟೈಮ್ಸ್ ನನ್ನ ಆನ್ಸರ್ 5 ಬಂದಿದೆ ಅಂದರೆ ನನ್ನ ಆನ್ಸರ್ 20 ಬರಬೇಕು. ಅದನ್ನು ಹೆಂಗೆ ಪ್ರಿಂಟ್ ಮಾಡ್ತೀರಾ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆಯಿತಾ? ಸೊ ನನ್ನ ಜೊತೆ ನೀವು ಕೂಡ ಓಕೆ, ಸೊ ನನ್ನ ಜೊತೆ ನೀವು ಕೂಡ ಕುತ್ಕೊಂಡು ಇದೇ ಕೋಡ್ನ ಪ್ರತಿಯೊಂದನ್ನು ಪ್ರಾಕ್ಟೀಸ್ ಮಾಡಿದ್ರೆ
ಡೆಫಿನೆಟ್ಟಾಗಿ ನನ್ನ ಜೊತೆ ನೀವು ಕೂಡ ಕಲಿತೀರಾ ಆ್ಯಂಡ್ ನಿಮಗೂ ಕೂಡ 100% ಬರುತ್ತೆ. ಇದು ಪೈಥಾನ್ ಅಥವಾ ಏನೇ ಕೋಡಿಂಗ್ ಕಲಿಬೇಕಂದ್ರೂ ಕೂಡ ನಾನೇನು ಹೇಳ್ತೀನಿ, ನಾನು ಹೇಳಿದ್ದಾದ್ಮೇಲೆ ನೀವು ಅದನ್ನ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರನೇ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ. ನೀವು ಇಲ್ಲಿವರೆಗೂ ಬಂದಿದ್ದೀರಾ ಅಂದರೆ ಆಲ್ರೆಡಿ ನಿಮ್ಗೆ ಇಂಟ್ರೆಸ್ಟ್ ಇದೆ. ಸೊ ಬಿಡಬೇಡಿ, ಇದನ್ನ ಹಾಗೆ ಕಂಟಿನ್ಯೂ ಮಾಡಿ. ಆ್ಯಂಡ್ ನೀವೇನೇ ಬಂದರೂ ಕೂಡ ಡೈರೆಕ್ಟಾಗಿ ನಿಮ್ಗೆ ಎಂಥದೇ ಪ್ರಾಬ್ಲಮ್ ಬಂದರೂ, ಕಮೆಂಟ್ ಏನು ಇಶ್ಯೂಸ್ ಬಂದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಹೆಲ್ಪ್ ಮಾಡ್ತೀನಿ. ಓಕೆ, ಸೊ ಹಾಗಿದ್ರೆ ಎಲ್ರಿಗೂ ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಸೆಷನಲ್ಲಿ ನಾವು ಪ್ಯಾಲಿಂಡ್ರೋಮ್ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋಣ, ಹೇಗೆ ವರ್ಕ್ ಆಗುತ್ತೆ ಅಂತ. ಫಾರ್ ನೌ ಲೈಕ್ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಸೊ ನಿಮಗೆ ಈ ವಿಡಿಯೋ ಸೀರೀಸ್ ಇಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು 10 ಲೈಕ್ಸ್ ಅಥವಾ ಒಂದು 10 ಕಮೆಂಟ್ಸ್ ಆದರೂ ನನಗೆ ಹಾಕಿ, ಸೊ ದಟ್ ನನಗೆ ಇನ್ನೂ ಮೋಟಿವೇಶನ್ ಬರುತ್ತೆ ಇನ್ನು ಈ ಥರ ವಿಡಿಯೋಸ್ಗಳು ಕಂಟಿನ್ಯೂಷನ್ ಮಾಡಲಿಕ್ಕೆ. ಸೊ ಹಾಗಾಗಿ ಎಲ್ರಿಗೂ ಥ್ಯಾಂಕ್ ಯು. ಸೊ ನಿಮಗೆ ಇಷ್ಟ ಆಗಿದೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.